ಬಶೀರ್ ಅವರು ಬಹುಕಲಾ ವಲ್ಲಭರು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ವಾರ್ತಾಭಾರತಿಯನ್ನು ಯು ಆರ್ ಅನಂತಮೂರ್ತಿಯವರು ಗಾರ್ಡಿಯನ್ ಪತ್ರಿಕೆ ಅಂತ ಅಂದ್ಬಿಟ್ಟು ಕರೆಯೋದಕ್ಕೆ ಹಲವಾರು ಕಾರಣಗಳಲ್ಲಿ ಬಶೀರ್ ಅವರು ಕೂಡ ಒಬ್ಬರು. ಮತ್ತು ವಾರ್ತಾಭಾರತಿಯ ಪಿಲ್ಲರ್ಗಳಾಗಿ ಕೆಲಸ ಮಾಡ್ತಾ ಅದನ್ನು ಇವತ್ತಿಗೂ ಕೂಡ ಇಂಥ ಸಂಕಷ್ಟದ ಧ್ವನಿಗಳಲ್ಲೂ ಕೂಡ ಬಿಡೆಯಿಲ್ಲದೆ ಸತ್ಯವನ್ನು ಹೇಳ್ತಾ ಮುಂತೆಗೆದುಕೊಂಡು ಹೋಗ್ತಿರೋರಲ್ಲಿ ಅವರ ಹಲವಾರು ಸ್ನೇಹಿತರ ಜೊತೆಗೆ ಬಶೀರ್ ಅವ್ರಿಗೂ ಕೂಡ ಬಹಳ ಮುಖ್ಯವಾದಂಥ ಪಾತ್ರ ಇದೆ. ಅದರ ಜೊತೆಗೆ ನಾವೆಲ್ಲರೂ ಅಡ್ಮೈರ್ ಮಾಡುವಂತಹ, ಹೀಗೂ ಸಾಧ್ಯವ ಅನ್ನುವಂತಹ ಇನ್ನಷ್ಟು ಆಯಾಮಗಳು ಕೂಡ ಅವರ ಬರಹಕ್ಕೂ ಇದೆ, ಬದುಕಿಗೂ ಇದೆ. ನಾನು ಅವರ ಕವನ ಸಂಕಲನಗಳನ್ನ ಓದ್ತಾ ಇದ್ದೆ. ಅವರ ನನ್ನ ಮಸೀದಿಯನ್ನು ಕೆಡವಿದವರು, ಆ ಕವನ ಸಂಕಲನಕ್ಕೆ ಬಳುವಾರ್ ಮೊಹಮ್ಮದ್ ಕುಯಿ ಅವರು ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿನಲ್ಲಿ ಈ ಕವನಗಳನ್ನ ಓದಿದ್ರೆ ಮೌಲ್ವಿಗಳಿಗೆ ಒಂದು ರೀತಿಯ ಪೆದಂಬು ರೀತಿಯ ಫೀಲಿಂಗ್ ಬರುತ್ತೆ ಅಂತ ಬರೆದಿದ್ದಾರೆ. ನನಗೆ ಅರ್ಥವಾಗಲಿಲ್ಲ ಈ ಪೆದಂಬು ಅಂದರೆ ಏನು ಅಂತೇಳಿ. ಆಮೇಲೆ ಸ್ನೇಹಿತರಿಗೂ ಕೇಳಿದೆ. ಆಮೇಲೆ ಅವರೇ ಬರೆದಿದ್ದಾರೆ ಬಳುವಾರ್ ಅವರು, ಕೀಟಲೆ ಮಾಡುವ ಮತ್ತು ರೊಚ್ಚಿಗೇಳಿಸುವ ಇವೆರಡು ಭಾವಗಳ ಮಧ್ಯೆ ಇರುವುದು ಪೆದಂಬು ಅಂತೇಳಿ. ಕೆಲವು ಸತಿ ಆ ಕಡೆ ವಾಲುತ್ತೆ, ಕೆಲವು ಸತಿ ಈ ಕಡೆ ವಾಲುತ್ತೆ. ಮತ್ತು ಬಹುಮಾಡಿ ಅವ್ರದ್ದು ಯಾವಾಗಲೂ ಕೂಡ ಕೀಟಲೆ ಮಾಡುತ್ತಾ ಅರಿವನ್ನು ಹುಟ್ಟಿಸುವ, ಚಿಂತನೆಗೆ ಹೆಚ್ಚಿಸುವ, ಕಾಲ್ ಕೆರೆಯೋದಲ್ಲ, ಕಾಲೆಳೆದು ಮಾತಾಡಿಸುವಂತಹ ಒಂದು ಪ್ರವೃತ್ತಿ ಅವರ ಬೇರೆ ಬೇರೆ ವಿಡಂಬರಾತ್ಮಕ ಬರಹಗಳಿರ್ತದೆ. ಅವ್ರು ಏನೇನು ಬರೀತಾರೆ ವಾರ್ತಾಭಾರತಿನಲ್ಲಿ ಅಂತ ಹೇಳಬಾರ್ದು ಅನಿಸುತ್ತೆ, ವೃತ್ತಿ ಧರ್ಮ ಅನಿಸುತ್ತದು. ಸೊ ಆದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಕವನಗಳಂತೂ ಫೇಸ್ಬುಕ್ಕು ಇವುಗಳಲ್ಲಿ ದಿನನಿತ್ಯ ಅತ್ಯಂತ ಸಮಕಾಲೀನವಾಗಿ ಬರೀತಿರ್ತಾರೆ. ಕಾದಂಬರಿ ಅಂತ ಒಂದು ಸಾಹಸಕ್ಕೆ ಅವರು ಕೈ ಹಾಕೋದು ಹೇಗೆ ಸಾಧ್ಯ ಅನ್ನೋದು ನನಗಿನ್ನೂ ಅರ್ಥವಾಗ್ತಿಲ್ಲ. ದಿನನಿತ್ಯ ಸುದ್ದಿ ಸಂಪಾದಕರಾಗಿ ಪತ್ರಿಕೆಯಲ್ಲಿ ಕೆಲಸ ಮಾಡೋದು, ಪ್ರೂಫ್ ತಿದ್ದೋದು, ಬರೆಯೋದು, ಅದ್ರ ಜೊತೆಗೆ ಸಂಪಾದಕೀಯಗಳು ನೋಡ್ಕೊಳ್ಳೋದು, ಇದ್ರ ನಡುವೆ ಕಾದಂಬರಿನೂ ಬರೆಯೋದು, ಅದು ಹುಡುಗಾಟದ ಕೆಲಸ ಅಲ್ಲ. ಅದರಲ್ಲೂ ಕೂಡ ಈ ಕಾದಂಬರಿಯನ್ನು PDF ಪ್ರತಿಯನ್ನು ಕಳಿಸಿದ್ರು, ಓದ್ಕೊಂಬರ್ಬೇಕು ಅಂತ ಅಂದ್ಬಿಟ್ಟು ನಾನು ಓದಿದೆ. ಮೊನ್ನೆ ಮಧ್ಯರಾತ್ರಿ ಓದಿ ಮುಗಿಸ್ದೆ. ಇದುವರೆಗೂ ಕೂಡ ನಾನು ಆ ಕಾದಂಬರಿಯಿಂದ ಹೊರಗಡೆ ಬಂದಿಲ್ಲ. ಆ ಕಾದಂಬರಿಯ ಪ್ರಧಾನ ಪಾತ್ರವಾಗಿರುವಂಥ ಪ್ರತಾಪ ಸಿಂಹ ಅಲಿಯಾಸ್ ಪಪ್ಪು, ಆತನ ದುರಂತದಿಂದ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ದಯವಿಟ್ಟು ತಾವೆಲ್ಲರೂ ಈ ಕಾದಂಬರಿಯನ್ನು ಕೊಂಡು ಓದಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇವತ್ತಿನ ಕಾಲಘಟ್ಟಕ್ಕೆ ಈ ಕಾದಂಬರಿ ಅತ್ಯಂತ ಮುಖ್ಯವಾದದ್ದು ಮತ್ತು ನಮಗಿರುವಂತಹ ಹಲವಾರು ಭ್ರಮೆಗಳನ್ನು ಕಳಚಿಕೊಳ್ಳುವುದಕ್ಕೆ, ವಾಸ್ತವವನ್ನು ಅದು ಯಾವ ರೀತಿ ಇದೆಯೋ ಅದೇ ರೀತಿ ಮುಖಾಮುಖಿಯಾಗುವುದಕ್ಕೆ ಈ ಕಾದಂಬರಿಯ ಓದು ಅತ್ಯಗತ್ಯ ಅನಿಸುತ್ತೆ. ಇದು ಏಕಕಾಲದಲ್ಲಿ ನಿಮಗೆ ಅಂಥ ಒಂದು ದೊಡ್ಡ ಮನರಂಜನೆ ಕೊಡುವ ಥರದ್ದಲ್ಲ ಇದು. ಆದರೂ ಕೂಡ ಅಲ್ಲಿರುವ 4 ಮುಖ್ಯ ಪಾತ್ರಗಳು ಹೇಗಿದ್ರು ಕೂಡ ಕಾದಂಬರಿ ಬಗ್ಗೆ ವಾಸುದೇವ್ ಬೆಳ್ಳೆಯವರು ಮಾತಾಡ್ತಾರೆ. ನಾನು ಹೆಚ್ಚು ಮಾತಾಡೋದಿಲ್ಲ ಕಾದಂಬರಿಯ ಬಗ್ಗೆ. ಬಟ್ ಕಾದಂಬರಿಯ ವಸ್ತು ಏನಿದೆ ಮತ್ತು ಕಾದಂಬರಿಯ ಹರಹು ಏನಿದೆ, ಇವತ್ತಿನ ಸಮಕಾಲೀನ ಸನ್ನಿವೇಶಕ್ಕೆ ನೇರವಾಗಿ ತಾಳೆ ಹಾಕ್ಕೊಡೋದ್ರಿಂದ ಅಲ್ಲಿ ದೇಶಭಕ್ತನಾಗಿ ಸೇನೆಗೆ ನಾನು ಸೇರಿ ಈ ದೇಶವನ್ನು ಸೇವೆ ಮಾಡಬೇಕು ಹಾಗೂ ನನ್ನ ಪ್ರೀತಿಯನ್ನು ಕೂಡ ಗೆಲ್ಲಬೇಕು ಅಂತ ಪ್ರಯತ್ನ ಪಡೋ ಪ್ರತಾಪ ಸಿಂಹ, ಆ ಪ್ರತಾಪ ಸಿಂಹ ಆ ಪ್ರಕ್ರಿಯೆಯಲ್ಲಿ ಹೇಗೆ ಅವನನ್ನು ಪ್ರೀತಿಯಿಂದ ಎಲ್ಲರೂ ಪಪ್ಪು ಅಂತ ಕರಿತಿರ್ತಾರೆ. ಅವನ ದುರಂತ ಏನದರಲ್ಲಿ? ಅವನು ಪ್ರೀತಿಸುವಂತಹ ಜಾನಕಿ, ಆಕೆ ದೇಶಭಕ್ತ, ತನ್ನದೇ ರೀತಿಯಲ್ಲಿ ಯಾವುದೊಂದು ದೇಶಭಕ್ತಿ ಅಂದ್ಕೊಂಡಿರ್ತಾರೋ ಆ ದೇಶಭಕ್ತರ ಮನೆ ಮಗಳು. ಆಕೆ ಹೆಂಗೆ ಬದಲಾಗ್ತಾಳೆ? ಕಬೀರ ಬಾಲ್ಯದ ಸ್ನೇಹಿತ, ಅತ್ಯಂತ ಆತ್ಮೀಯನಾದವನು ಯಾತಕ್ಕೆ ದೂರ ಆಗ್ತಾನೆ ಪ್ರತಾಪ ಸಿಂಹಂಗೆ? ಮುಸ್ತಫಾ ಅಂತ ಇನ್ನೊಂದು ಬರುತ್ತೆ ಅದರಲ್ಲಿ ಪಾತ್ರ, ತುಂಬ ಮುಖ್ಯವಾದ ಪಾತ್ರ ಅದು. ಅತ್ಯಂತ ಮುಗ್ಧವಾಗಿ ಅಮಾಯಕವಾಗಿ ಕಾಲೇಜುಗಳಲ್ಲಿ ಸಹಜ ಸ್ನೇಹದಿಂದ ಬದುಕುವಂಥ ಇವರುಗಳು ಯಾತಕ್ಕೆ ಈ ದೇಶದ ರಾಜಕಾರಣದಲ್ಲಿ ಅವ್ರಗಳದ್ದು ಒಂದೊಂದು ದುರಂತಮಯವಾದಂಥ ಬದುಕಾಗುತ್ತೆ? ಎಲ್ಲಕ್ಕಿಂತ ಮುಖ್ಯವಾಗಿ ಅದರಲ್ಲಿ ವೆಂಕಟ ಅಂತ ಒಬ್ಬ ದಲಿತ ಹುತಾತ್ಮನ ಪಾತ್ರ ಬರುತ್ತೆ. ಇವೆಲ್ಲವೂ ಕೂಡ ನಾನು ವಿವರಗಳಿಗೆ ಹೋಗಲ್ಲ, ದಯವಿಟ್ಟು ಕಾದಂಬರಿಯನ್ನು ಓದಿ. ಇನ್ಫ್ಯಾಕ್ಟ್ ನೀವು 2020ರಲ್ಲಿ ZEE5 ಚಾನಲಲ್ಲಿ ಕೋರ್ಟ್ ಮಾರ್ಷಲ್ ಅಂತ ಒಂದು ಕಾದಂಬರಿ ಬಂದಿತ್ತು, ಕೋರ್ಟ್ ಮಾರ್ಷಲ್ ಅಂತ ಒಂದು ಸೀರಿಯಲ್ ಬಂದಿತ್ತು. ಇದನ್ನು ಈ ರೀತಿ ಕಾದಂಬರಿಯನ್ನು ಬರೀಬಹುದಾ, ಸರಿಯಾ ಅಂತ ಹೇಳುವಂಥವ್ರು ದಯವಿಟ್ಟು ಕೋರ್ಟ್ ಮಾರ್ಷಲ್ ಆ ಧಾರಾವಾಹಿಯನ್ನು ಕೂಡ ನೋಡಬೇಕು ಅಂತ ಅಂದ್ಬಿಟ್ಟು ನಾನು ವಿನಂತಿ ಮಾಡ್ಕೊತೀನಿ. ಕೃತಿ ಬಿಡುಗಡೆಯ ಸಮಾರಂಭದಲ್ಲಿ ಕೃತಿಕಾರ ಮಾತಾಡಬಾರದು. ಯಾಕೆಂತಂದರೆ ಕೃತಿ ಬರೆದ ಬಳಿಕ ಕೃತಿಕಾರನ ಕೆಲಸ ಮುಗಿಯಿತು, ಮತ್ತೆ ಏನು ಮಾತಾಡಬೇಕು ಅದನ್ನು ಕೃತಿ ಮಾತಾಡಬೇಕು.
ಕಾದಂಬರಿ ಬರೆದು ಮುಗಿಸಿದಾಗ ಯಾರೋ ಒಬ್ಬರು ಧಾರಾವಾಹಿಯಾಗಿ ಬಂದು ವಾರ್ತಾಭಾರತಿಯಲ್ಲಿ ಧಾರಾವಾಹಿಯಾಗಿ ಬಂದು ಮುಗಿದಾಗ ಯಾರೋ ಒಬ್ಬರು ಹೇಳಿದರು ಇದನ್ನೇ, ಏನೋ ಅರ್ಧದಲ್ಲಿ ನಿಂತ ಹಾಗೆ ಆಯಿತು. ನಾ ಹೇಳಿದೆ ಅದು ಅರ್ಧದಲ್ಲಿ ನಿಂತಿದೆ, ಬಟ್ ಅದು ನಿಮ್ಮೊಳಗೆ ಅದು ಮುಂದೆ ಬೆಳಿಬೇಕಾಗಿದೆ, ಬೆಳೆಯದೇ ಇದ್ದರೆ ಅದರ ಮಿತಿ ಅಷ್ಟೇ ಅಂತ ತಿಳ್ಕೊಳ್ಳಿ, ಅದರ ಆಚೆಗೆ ಏನೂ ಇಲ್ಲ ಅಂತ ಹೇಳಿದೆ. ನಾನಿಲ್ಲಿ ಬಂದು ನಿಂತಿರೋದು ಕೃತಿಯ ಬಗ್ಗೆ, ಯಾವುದೇ ಕಾದಂಬರಿಯ ಬಗ್ಗೆ ಮಾತಾಡಲಿಕ್ಕಲ್ಲ. ಮುಖ್ಯವಾಗಿ ಈ ಕಾದಂಬರಿ ಹೊರಬರುವುದಕ್ಕೆ ನಿಮಿತ್ತರಾದವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು. ಒಂದು ನೀಳ್ಗತೆ ಆಗಿತ್ತು ಈ ಕಾದಂಬರಿ ಮೊದಲು, ಆದರೆ ನಿಧಾನಕ್ಕೆ ಮುಖ್ಯವಾಗಿ ವಾರ್ತಾಭಾರತಿ ಈ ಕಾದಂಬರಿಯನ್ನು ನನ್ನಿಂದ ಬರೆಸ್ಕೊಂಡಿತು. ಆ ವಾರ್ತಾಭಾರತಿ ಕೊಟ್ಟ ಸ್ವಾತಂತ್ರ್ಯದಿಂದಾಗಿ ನಾನು ಈ ಕಾದಂಬರಿಯನ್ನು ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಆಯಿತು. ಮಾತ್ರ ಅಲ್ಲ, 2 ತಿಂಗಳ ಕಾಲ ವಾರ್ತಾಭಾರತಿ ಪತ್ರಿಕೆ ಇದನ್ನು ಧಾರಾವಾಹಿಯಾಗಿ ಪ್ರಕಟಿಸಿತು. ಮುಖ್ಯವಾಗಿ ಇದು ಕಾದಂಬರಿ ರೂಪ ಪಡೆಯುವುದಕ್ಕೆ ವಾರ್ತಾಭಾರತಿಯನ್ನು ನಾನು ನೆನೆದುಕೊಳ್ಳದೇ ಇದ್ದರೆ ತಪ್ಪಾಗ್ತದೆ. ಹಾಗೆಯೇ ಅದನ್ನು ಈ ಸಂದರ್ಭದಲ್ಲಿ ಅದರ ಪ್ರಕಟಣೆಗೆ ಅವಕಾಶ ಮಾಡಿಕೊಟ್ಟಂತಹ ಪ್ರಧಾನ ಸಂಪಾದಕರು, ನನಗೆ ನೆರವಾದ ಸಹೋದ್ಯೋಗಿಗಳು ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇ ಹಂತ ಅದು ಪುಸ್ತಕ ರೂಪದಲ್ಲಿ ಬರಲಿಕ್ಕೆ 2017ರಲ್ಲಿ ಇದು ಧಾರಾವಾಹಿಯಾಗಿ ಬರ್ತಾ ಇತ್ತು ವಾರ್ತಾಭಾರತಿಯಲ್ಲಿ. ಕಾರಣಾಂತರಗಳಿಂದ ಅದು ಮುಂದೆ ಹೋಗ್ತಾ ಇತ್ತು. ಅಂದರೆ ನನಗೆ ಅದನ್ನು ಪ್ರಕಟಿಸುವಂತಹ ಧೈರ್ಯ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಅದು ಕಾದಂಬರಿ ಆಗಿದೆಯಾ ಎನ್ನುವುದರ ಬಗ್ಗೆ ನನಗೆ ಅನುಮಾನಗಳು ಕಾಡ್ತಾನೇ ಇತ್ತು. ಇಂತಹ ಸಂದರ್ಭದಲ್ಲಿ ದೂರದ ಮುಂಬೈಯಲ್ಲಿದ್ದಂಥ ದಯಾನಂದ್ ಸಾಲಿನ್ ಪ್ರತಿ ವಾರ ಫೋನ್ ಮಾಡ್ತಾ ಒಂದು ರೀತಿಯಲ್ಲಿ ಕಾಟನೆ ಕೊಡ್ತಾ ಇದ್ರು, ಪುಸ್ತಕ ಮಾಡಿ 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 ಪುಸ್ತಕ ಬಂತ, ಏನಾಯಿತು. ನಾನು ಪ್ರತಿ ವಾರನೂ ಕೂಡ ಅವರಿಗೆ ಸಮಾಧಾನ ಹೇಳೋದು, ಆಯಿತು ರೆಡಿ ಆಯಿತು, ಈಗ ಇನ್ನು ಪ್ರೂಫ್ ಸ್ವಲ್ಪ ಬಾಕಿ ಇದೆ, ಇದು ಸ್ವಲ್ಪ ಬಾಕಿ ಇದೆ, ಇಲ್ಲ ಅವರು ಕೇಳಿದ್ದಾರೆ ಇವರು ಕೇಳಿದ್ದಾರೆ, ಹೀಗೆ ಮುಂದ್ಬಿಡ್ತಾ ಬಂದೆ. ಸುಮಾರು 6 ವರ್ಷ ಅದು ಹಾಗೆ ಉಳಿಯಿತು. ಇತ್ತೀಚೆಗೆ ಅಮೀನ್ಗಢ ಬಂದವರು ನೋಡಿದವರು ಓಕೆ ಅದನ್ನು ಇದು ನಾನು ಮಾಡ್ತೇನೆ ಅಂತ ಹೇಳಿದ್ದಷ್ಟೇ ಅಲ್ಲ, ನಾನು ಸರಿ ಅಂತ ಹೇಳಿದ ತಕ್ಷಣ ಬಿಡುಗಡೆ ಡೇಟನ್ನು ಕೂಡ ಹೇಳಿಬಿಟ್ರು ಅವರು. ಮತ್ತು ಅನಿವಾರ್ಯವಾಗಿ ಅದು ಕೃತಿ ಹೊರಬರುವುದು ನನಗೆ ಆ ನಂತರ ಖಚಿತ ಆಯಿತು. ಈ ಸಂದರ್ಭದಲ್ಲಿ ಅದು ಕೃತಿಯಾಗಿ ಹೊರಬರುವುದಕ್ಕೆ ಪ್ರೇರಕರಾದಂಥ ಒಂದು ದಯಾ ಅವರನ್ನು ನೆನೆಯಬೇಕು. ಮತ್ತು ನನ್ನ ಸಹೋದ್ಯೋಗಿ ಆಗಿರುವಂತಹ ಮೊಹಮ್ಮದ್ ಕುಳಾಯಿ ಅವರನ್ನು ನಾನು ನೆನೆಯಬೇಕು. ಅವರಿಬ್ಬರು ಕೂಡ ಬರೇ ನನಗೆ ಅದನ್ನು ಕಾದಂಬರಿ ರೂಪದಲ್ಲಿ ತನ್ನಿ ಅಂತ ಪೀಡಿಸಿದ್ದು ಮಾತ್ರ ಅಲ್ಲ, ಅದರ ಮುದ್ರಣ ದೋಷಗಳನ್ನು ತಿದ್ದಿ, ವ್ಯಾಕರಣ ದೋಷಗಳನ್ನು ತಿದ್ದಿ ಅದನ್ನು ಅದಕ್ಕೆ ಮರುರೂಪ ಕೊಟ್ಟವರು ಅಂತ ಹೇಳಬಹುದು. ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞನಾಗಿದ್ದೇನೆ. ಹಾಗೆಯೇ ಇದರ ಹಿಂದಿರುವ ನನ್ನ ವಾರ್ತಾಭಾರತಿಯ ಎಲ್ಲ ಸಹೋದ್ಯೋಗಿಗಳನ್ನು ನಾನು ಈ ಸಂದರ್ಭದಲ್ಲಿ ನೆನೆಯುತ್ತೇನೆ. ಬಹುಶಃ ಈ ಕಾದಂಬರಿಯ ಇಡೀ ಕಥಾವಸ್ತು ಇಲ್ಲಿ ಈಗಾಗಲೇ ಶಿವಸುಂದರ್ ಅವರು ಅದನ್ನೊಂದು ಚಾರಿತ್ರಿಕವಾದ ಹಿನ್ನೆಲೆಯೊಳಗೆ ನಮಗೆ ಯುದ್ಧದ ಮತ್ತು ಸೇನೆಯ ಪರಿಕಲ್ಪನೆಯಲ್ಲಿ ಆ ಕೃತಿಯನ್ನು ಪರಿಚಯಿಸಿದರು. ವಾಸುದೇವ ಬೆಳ್ಳಿಯವರು ಕಥೆಯನ್ನು, ಅದರ ಘಟನೆಗಳನ್ನು ಹೇಳ್ತಾ ಪರಿಚಯಿಸಿದರು. ನನಗೆ ಈ ಕಥೆ ಓದಿದಾಗ ಇದರ ಒಳಗೆ ಇರುವಂತಹ ಹಿರಿಯ ಗುಂಪು ಏನಿದೆ ಅವರೆಲ್ಲರೂ ನಮ್ಮ ದಕ್ಷಿಣ ಕನ್ನಡದಲ್ಲಿರುವ ಒಂದೊಂದು ಐಕಾನ್ಗಳು. ನನಗೆ ಎಲ್ಲರದ್ದು ಪರಿಚಯ ಆಗ್ತಾ ಇದೆ. ಎಲ್ಲರೂ ಯಾರ್ಯಾರು ಎನ್ನುವುದು ನನಗೆ ಗೊತ್ತಿದೆ. ಅವ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವುದು ಗೊತ್ತಿದೆ. ಇದೆಲ್ಲದರ ಒಳಗೆ ನನಗೆ ಈ ಕಥೆಯನ್ನು ಆಗ ಓದಿದ್ದೆ. ಮತ್ತೆ ಇವರು ಮೊನ್ನೆ ಹೇಳಿದಾಗ ನಂಗೆ ಕಳಿಸಿಕೊಡುವಾಗ ಮುನ್ನುಡಿ ಓದಿದಾಗ ನಾನು ಈ ಕಥೆ ಓದಿದ್ದೇನಲ್ಲ ಎಲ್ಲಿ ಅಂತ ನೆನಪು ಮಾಡ್ಕೊಂಡು ಪುನಃ ಕೇಳಿದೆ, ಎಲ್ಲಿ ಓದಿದ್ದು ಬಶೀರ್ ಇದು ಅಂತ ಕೇಳಿದೆ. ಧಾರಾವಾಹಿಯಾಗಿ ಬರ್ತಾ ಇತ್ತು ಮೇಡಮ್. ಸರಿ, ಹಾಗಾದ್ರೆ ನಾನು ಓದಿದ್ದೇನೆ, ಇನ್ನೊಮ್ಮೆ ಓದ್ತೇನೆ ಅಂತ ಹೇಳಿದೆ. ಯಾಕಂದರೆ ಕಥೆಯ ಕೊನೆ ಏನಾಗಿತ್ತು ಅನ್ನೋದು ಮರ್ತು ಹೋಗಿತ್ತು ನನಗೆ, ಉಳಿದದ್ದೆಲ್ಲವೂ ನೆನಪಿತ್ತು. ಯಾಕಂದರೆ ಅದರ ಒಳಗೆ ಒಂದು ಪಾತ್ರ ನಾನೇ ಅಂತ ಅನ್ನಿಸ್ತಾ ಉಂಟು ನನಗೆ. ಯಾಕಂದರೆ ಇದರೊಳಗೆ ನಡೆದ ಎಲ್ಲ ಘಟನೆಗಳು ನನ್ನ 36 ವರ್ಷದ ಕಾಲೇಜಿನ ಸಂದರ್ಭದೊಳಗೆ ಪೂರ್ತಿಯಾಗಿ ನಡೆದವುಗಳೇ. ಅದು ಸ್ಟಾಫ್ ರೂಮ್ ಇರ್ಬೋದು, ವಿದ್ಯಾರ್ಥಿಗಳ ಹೋರಾಟ ಇರ್ಬೋದು, ಸ್ಟ್ರೈಕ್ ಇರ್ಬೋದು, ಅವರ ಜಗಳಗಳಿರ್ಬೋದು, ಅವರ ದಾಳಿಗಳಿರ್ಬೋದು. ಇದೆಲ್ಲ ಹೇಳಿದಾಗ ಅದರೊಳಗೊಂದು ಇಸವಿ ಮೆನ್ಷನ್ ಮಾಡಿದ್ದಾರೆ. ಅದು 80ರ ದಶಕದ 84, 85.
ನನಗೂ ಬರೀಲಿಕ್ಕೆ ತುಂಬ ಉಂಟು. ಆದರೆ ಬರೀಲಿಕ್ಕೆ ಸಮಚಿತ್ತತೆ ಬೇಕು. ಆ ಸಮಚಿತ್ತತೆಯಲ್ಲಿ ಬಶೀರ್ ನನ್ನ ಕೆಲಸವನ್ನು ಅರ್ಧ ಮಾಡಿ ಮುಗಿಸಿದ್ದಾರೆ. ಬಶೀರ್ ಬರೆಯುವ ಕಾಲಕ್ಕೆ ನಾನು ಬರೆದದ್ದು, ನನಗೆ ಬರಿಬೇಕಾಗಿದ್ದದ್ದು ಇದನ್ನೇ. ಇನ್ನೂ ಬರೀಲಿಕ್ಕೆ ನನ್ನ ಮನಸ್ಸು ಹದಗೊಳ್ಳಿಲ್ಲ. ಯಾಕಂದರೆ ಕೆಲವರು ಬದುಕಿದ್ದವರು ಸತ್ರ ಒಳ್ಳೆಯದು ಅಂತ ಕಾಣ್ತಾ ಉಂಟು, ಅವ್ರು ಸತ್ತ ಮೇಲೆ ಬರೀತೇನೆ ಅಂತ. ಅವರ ಇತಿಹಾಸ ಬರೆದ ಹಾಗೆ ಆಗ್ತದಾಗ. ಈಗ ಇದ್ದಾಗ ಮತ್ತೆ ನನ್ನ ಬೆನ್ನ ಹಿಂದೆ ಬಂದರೆ, ಯಾಕಂದರೆ ಆಗಲೇ ಸಾಕಷ್ಟು ಕಾಲೇಜಿನ ಗಾಜು ಎಲ್ಲ ಪುಡಿ ಮಾಡಿದ್ದಾರೆ, ನಮಗೆಲ್ಲ ಕಲ್ಲು ಹೊಡೆದಿದ್ದಾರೆ, ಮೈಕ್ ಕಿತ್ತುಕೊಂಡಿದ್ದಾರೆ, ನಮ್ಮ ಬ್ಯಾಗ್ ಹರಿದು ಬಿಸಾಡಿದ್ದಾರೆ, ಎಲ್ಲವೂ ಮಾಡಿರುವಾಗ ಈಗಲೂ ಅದರ ಒಂದು ಸತ್ಯ ಏನು ಅಂತಂದರೆ, ಈ ಸುಳ್ಳು ಹೇಳುವವರ ನಡುವೆ ನಾವು ಸತ್ಯದ ಮೂಲಕವೇ ಬದುಕಿ ಇವತ್ತು ಹೀಗೆ ಮಾತನಾಡ್ತೇವಲ್ಲ, ನಾಳೆಯೂ ಮಾತಾಡ್ತೇವೆ. ಅದು ನನಗೆ ಮುಖ್ಯ. ಆ ಕಾರಣದಿಂದ ಬಶೀರ್ ಮತ್ತೆ ಕರೆದಾಗ ನಾನು ಖಂಡಿತ ಬರಬೇಕದು. ಯಾಕೆ ನಾನು ಬರಿಬೇಕಾಗಿದ್ದ ಕಾದಂಬರಿ ಅರ್ಧವರು ಬರೆದಾಗಿದೆ. ಇನ್ನೂ ಅದಕ್ಕೆ ಎಷ್ಟೋ ಉಂಟು. ಇದರ ಒಳಗೆ ನನಗೆ ಎಲ್ಲ ಕಥೆ ನಿಮ್ಗೆ ಗೊತ್ತಾಗಿದೆ. ಇದರೊಳಗೆ ಬಹಳ ಮುಖ್ಯವಾದದ್ದು ನೋಡಿ, ಅಲ್ಲಿ ಆ ಸುಳ್ಳುಗಳನ್ನು ಹೇಗೆ ಹರಡ್ತಾರೆ ಅಂತ. ಆ ಮೀನಾಕ್ಷಿ ಎನ್ನುವಂಥ ಒಂದು ಪಾತ್ರ ಯಾವ ರೀತಿ ಸುಳ್ಳು ಹೇಳ್ತದೆ, ಅಥವಾ ಸ್ಟಾಫ್ ರೂಮಿನಲ್ಲಿ ಹೇಗೆ ನಮ್ಮ ಸೋ ಕಾಲ್ಡ್ ಸ್ನಾತಕೋತ್ತರ ಪದವೀಧರ ಪ್ರಾಧ್ಯಾಪಕರುಗಳು ಹೇಗೆ ಸುಳ್ಳು ಸೃಷ್ಟಿ ಮಾಡ್ತಾರೆ. ಇವತ್ತು ಅವರು ಸ್ವಲ್ಪ ಮಾತು ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಅವರಿಗೆ ನಾವು ಇಂಥದ್ದು ಅಂತ ಅವರ ಮುಖವಾಡವನ್ನು ಪೂರ್ತಿ ಕಳಚಿಕೊಳ್ಳೋದು ಹೇಗೆ, ಅದರಿಂದ ದೂರ ನಿಲ್ತಾರೆ. ಯಾಕಂದರೆ ಈಗ ಸುಳ್ಳು ಹೇಳೋದಕ್ಕೆ ಬೇಕಾದಷ್ಟು ಚಾನೆಲ್ಗಳಿವೆ, ಆಗ ಇರಲಿಲ್ಲ. ಆದ್ದರಿಂದ ಅವರು ಇವತ್ತು ಹೇಳಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಅವರು ಸೃಷ್ಟಿ ಮಾಡಿದಾರಲ್ಲ, ಸುಳ್ಳು ಹೇಳುವಂಥ ಪೀಳಿಗೆಯನ್ನೇ ಸೃಷ್ಟಿ ಮಾಡಿಕೊಟ್ಟ ಮೇಲೆ ಅವರೀಗ ರಿಟೈರ್ಡ್ ಆಗಿದ್ದಾರೆ ಅಷ್ಟೇ. ನನ್ನ ಸುತ್ತಮುತ್ತಲಿನ ಎಲ್ಲ ಕಾಲೇಜುಗಳ ಇತಿಹಾಸ, ಆ ವಿದ್ಯಾರ್ಥಿಗಳ ಸೈಕು, ಎಲ್ಲ ಕಾಲೇಜುಗಳಲ್ಲಿದ್ದವರು ಯಾರೂ ಕೂಡ ಇವರು ಹೇಳಿದ ಹಾಗೆ ಯಾವ ಉಪನ್ಯಾಸಕರ ಮಕ್ಕಳು ಇಲ್ಲ ಅದರಲ್ಲಿ, ಯಾವ ರಾಜಕೀಯ ವ್ಯಕ್ತಿಗಳ ಮಕ್ಕಳು ಇಲ್ಲ ಅದರಲ್ಲಿ. ಆ ಸೈಕಲ್ಲಿ ಇರೋದು ಯಾವ ಕಾಲೇಜುಗಳಲ್ಲಿ ಫೀಸ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಬಡ ಮಕ್ಕಳು ಸೇರಿರ್ತಾರೋ ಅದರಲ್ಲಿಯೂ ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು. ನಾನು ಮೊನ್ನೆ ಒಂದು ಕಡೆಯಲ್ಲಿ ಹೇಳಿದೆ, ಎಲ್ರಿಗೂ ಸೈನ್ಸ್ ಮತ್ತು ಕಾಮರ್ಸ್ ಬೇಕಾಗಿದೆ. ಈ ದೇಶದ ಚರಿತ್ರೆ, ಈ ದೇಶದ ಸೌಹಾರ್ದತೆ, ಈ ದೇಶದ ಸಾಮರಸ್ಯ, ಈ ದೇಶದ ಯಾವ ಸ್ವಾತಂತ್ರ್ಯ ಹೋರಾಟಗಳು ಏನೂ ಗೊತ್ತಿಲ್ಲ ನಮ್ಮ ಇವತ್ತಿನ ಪೀಳಿಗೆಗೆ. ತಪ್ಪು ಯಾರ್ದು ಅಂದರೆ ಆ ಮಕ್ಕಳದಲ್ಲ. ನನ್ನ ಅಧ್ಯಾಪನದಲ್ಲಿ ನಾನು ಅರ್ಥ ಮಾಡಿಕೊಂಡದ್ದೇನೆಂದರೆ, ಮಕ್ಕಳನ್ನು ನಾವು ಅರ್ಥ ಮಾಡಿಕೊಳ್ಬೋದು, ಅವರನ್ನು ಸರಿ ಮಾಡಬಹುದಾದರೆ ಅವರ ಹೆತ್ತವರನ್ನಲ್ಲ, ಸಮಾಜದಲ್ಲಿರುವ ಹಿರಿಯರನ್ನಲ್ಲ ಎನ್ನುವುದು ನನ್ನ ಅನುಭವದ ಸತ್ಯ. ಈ ಇಡೀ ಕಾದಂಬರಿ, ಬಶೀರ್ ಅವರ ಈ ಕಾದಂಬರಿ ಸ್ಥೂಲವಾಗಿ ಸತ್ಯ ಮತ್ತು ವಾಸ್ತವವನ್ನು ಮರೆಮಾಚುವ ಒಂದು ಭ್ರಮಾತ್ಮಕ ಲೋಕದ ವಿರುದ್ಧವೇ, ಅಥವಾ ಸತ್ಯ ಮತ್ತು ವಾಸ್ತವವನ್ನು ವಿಶ್ಲೇಷಣೆ ಮಾಡುವ ಒಂದು ನಮ್ಮ ಇವತ್ತಿನ ಭ್ರಮಾತ್ಮಕ ಕಥನಗಳ ವಿರುದ್ಧ ಒಂದು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಒಂದು ಕಾದಂಬರಿ ಅದು. ಈಗ ನಾವು ಕಾದಂಬರಿಗಳ ಒಂದು ಕನ್ನಡ ಕಾದಂಬರಿಗಳ ಪರಂಪರೆ ಗಮನಿಸಿದರೆ, ಈ ಕುವೆಂಪು ಕಾದಂಬರಿಗಳು ನೋಡಿದರೆ ಅಲ್ಲಿ ಶ್ರೇಣೀಕರಣ ಪ್ರಶ್ನೆಗಳು ಬರ್ತವೆ. ನೀವು ಮಲೆಗಳಲ್ಲಿ ಮದುಮಗಳು ನೋಡ್ಬೋದು, ಕಾನೂರು ಹೆಗ್ಗಡತಿ ನೋಡ್ಬೋದು, ಬೇರೆ ಬೇರೆ ಸಮುದಾಯಗಳ ಒಂದು ಜಾತಿ ಮತ್ತು ವರ್ಗದ ಪ್ರಶ್ನೆಗಳು ಬರ್ತವೆ. ಅಲ್ಲೊಂದು ಸಾಮಾಜಿಕ ನ್ಯಾಯವನ್ನು ಕುವೆಂಪು ಮುಂದಿಡ್ತಾರೆ. ಮತ್ತು ಆಧುನಿಕತೆ ಪ್ರವೇಶ ಆಗ್ತಾ ಇದ್ದಂಥಕ್ಕೆ ಈ ಜಾತಿ ಕಟ್ಟುಪಾಡುಗಳಲ್ಲಿ ಏನು ಪಲ್ಲಟ ಆಗ್ತಾ ಇದೆ, ಏನು ಆಗಬೇಕಾಗಿದೆ ಪಲ್ಲಟಗಳು, ಅದಕ್ಕೊಂದು ಫ್ಯೂಚರ್ ಅನ್ನೋದು ಏನಿದೆ ಅನ್ನೋದನ್ನು ಕಾದಂಬರಿಗಳು ವಿಶ್ಲೇಷಣೆ ಮಾಡ್ಕೊಂಡು ಬರ್ತವೆ. ಬಂಡಾಯದ ಸಂದರ್ಭಕ್ಕೆ ಬಂದಾಗ ನಾವು ಗಮನಿಸ್ಬೋದು, ದಲಿತ ಬಂಡಾಯ ಸಂದರ್ಭ ಗಮನಿಸ್ಬೋದು, ಈ ಜಾತಿಯ ಪ್ರಶ್ನೆಗಳು ಭಾಳ ವಿಶೇಷವಾಗಿ ಮತ್ತೆ ಮುಂದಕ್ಕೆ ಬರುವುದನ್ನು ನಾವು ಗಮನಿಸ್ತೀವಿ. ಅದರಲ್ಲೂ ಕೂಡ ಬಂಡಾಯದಲ್ಲಿ ಒಂದು ಪ್ರಮುಖ ಧಾರೆಯಾಗಿರುವ ಮುಸ್ಲಿಂ ಲೇಖಕರು ತಮ್ಮ ಸಮಾಜವೇ ಸ್ಥಗಿತಗೊಂಡ ಅಥವಾ ಅಲ್ಲಿ ಲಿಂಗತ್ವದ ಪ್ರಶ್ನೆಗಳು ಭಾಳ ಪ್ರಧಾನವಾಗಿರುವ ಧಾರ್ಮಿಕ ಸ್ಥಗಿತತೆಯ ಬಗ್ಗೆ ಅದು ಮಾತಾಡ್ತದೆ. ಅಲ್ಲಿ ಏನು ಪಲ್ಲಟ ಆಗಬೇಕು, ಪರಿವರ್ತನೆ ಆಗಬೇಕು ಅನ್ನೋದನ್ನು ಬಂಡಾಯದಲ್ಲಿ ಸಂದರ್ಭದಲ್ಲಿ ಮುಸ್ಲಿಂ ಲೇಖಕರಲ್ಲಿ ಪ್ರಧಾನವಾಗಿ ಬಂದಂಥ ಕಾದಂಬರಿಗಳು, ಕಥನಗಳು, ಕಾವ್ಯಗಳು ಮಾತಾಡಿದ್ದನ್ನು ಕಾಣ್ತೀವಿ. ಈ ಒಂದು ಈಗ ಬರ್ತಿರೋ ಯುವಜನತೆ ಬರೀತಿರುವಂಥ ವಿಶೇಷವಾದಂಥ ನಮ್ಮ ಧಾರ್ಮಿಕ ಕೋಮುವಾದ ಅಥವಾ ಒಂದು ವಿಶೇಷ ಭ್ರಮಾತ್ಮಕ ದೇಶಭಕ್ತಿಯ ಕುರಿತು ಇವತ್ತು ನರೇಟಿವ್ಸ್ ಏನು ಬರ್ತಾ ಇದೆ ಯುವ ಜನತೆ, ಅದು ಇನ್ನೊಂದು ಪಲ್ಲಟವನ್ನು ನಮ್ಮ ಮುಂದಿಡುತ್ತೆ. ಅಂದರೆ
ನಾನು ಗುರುತಿಸುವಂತೆ ಈವರೆಗೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಜಾತಿ ಮತ್ತು ಲಿಂಗತ್ವ ಪ್ರಶ್ನೆಗಳನ್ನು ಎತ್ತಿ ಮಾತಾಡಿರುವಂಥ ಕಾದಂಬರಿಗಳು ಒಂದು ಪಾಸಿಟಿವ್ ನರೇಟಿವನ್ನು ಕೊಟ್ಟಿದ್ರೆ, ಅಥವಾ ಒಂದು ಭವಿಷ್ಯತ್ತಿನ ಫ್ಯೂಚರನ್ನು ಒಂದು ಸಕಾರಾತ್ಮಕ ದೃಷ್ಟಿಯಲ್ಲಿ ನೋಡಿದರೆ, ಇವತ್ತು ಆಗುತ್ತಿರೋ ರಾಜಕೀಯ ನರೇಟಿವ್ಸ್ ಒಂದು ನೆಗೆಟಿವ್ ನರೇಟಿವನ್ನು ನಮ್ಮ ಮುಂದೆ ಕೊಡುತ್ತೆ ಮತ್ತು ಅದರಿಂದ ಸಮಾಜಕ್ಕೆ ಮಾರಕ ಆಗುತ್ತೆ. ಹಾಗಾಗಿ ಇವತ್ತು ಕಥನಗಳು ಏನು ಮಾಡ್ತಾ ಇವೆ ಅಂತಂದರೆ, ಅಥವಾ ಫಿಕ್ಷನ್ಗಳು ಏನು ಮಾಡ್ತಾ ಇದೆ ಅಂತಂದರೆ, ಈ ಥರದ ಒಂದು ಧಾರ್ಮಿಕ ರಾಜಕೀಯ ಕಥನಗಳು ಯುವ ಜನತೆಯನ್ನು, ಸಮಾಜವನ್ನು, ಎಲ್ಲ ಸಮುದಾಯಗಳು ಪರಸ್ಪರ ವಿರುದ್ಧವಾಗಿ ಸ್ಥಗಿತಗೊಳ್ಳುತ್ತಿರುವ ನರೇಟಿವನ್ನು ನಮ್ಮ ಮುಂದಿಡುತ್ತೆ. ಹಾಗಾಗಿ ನನಗೆ ಬಶೀರ್ ಅವರ ಕಾದಂಬರಿ ಯಾಕೆ ಮುಖ್ಯ ಆಗುತ್ತೆ ಅಂತಂದರೆ, ಅದು ಒಂದು ಶಿಫ್ಟನ್ನು ಅದು ಪಡೆಯುವಂಥದ್ದು. ಬಂಡಾಯ ಕಾಲಘಟ್ಟದಲ್ಲಿ ಬಂದಂಥ ದಲಿತ ಲೇಖಕರಲ್ಲಿದ್ದಂಥ ಸಬ್ಜೆಕ್ಟ್ ಇದೆಯಲ್ಲ, ಇಲ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್ ಆಗಿದ್ದು ಪರಿವರ್ತನೆ ಆಗುತ್ತೆ. ಅದು ಬೇರೆ ಥರದ ಸಬ್ಜೆಕ್ಟ್ ಅಂದರೆ, ಈಗಾಗಲೇ ಶಿವಸುಂದರ್ ಹೇಳಿದ ಹಾಗೆ ಆ ಕಾಲಕ್ಕೆ ತಮ್ಮ ಕುಟುಂಬದೊಳಗಡೆ ಧಾರ್ಮಿಕ ಕಟ್ಟುಪಾಡುಗಳ ಒಳಗೆ ಇದ್ದಂಥ ಹಲವಾರು ಪ್ರಶ್ನಾತ್ಮಕ ವಿಚಾರಗಳನ್ನು ಆ ಕಥನಗಳು, ಕಥೆಗಳು, ಕಾವ್ಯಗಳು ಚರ್ಚೆಗೆ ಒಡ್ಡಿದ್ರೆ, ಇವತ್ತು ಏನಾಗ್ತಾ ಇದೆ ಅಂದರೆ, ಸಮುದಾಯಗಳ ನಡುವೆ ಒಂದು ಗೋಡೆ ಕಟ್ಟತಕ್ಕಂಥ ಅಥವಾ ಸಮುದಾಯಗಳ ಒಳಗೆ ಗುರುತುಗಳು ಸ್ಥಗಿತಗೊಳ್ತಿರ್ತಕ್ಕಂಥ ಸನ್ನಿವೇಶದಲ್ಲಿ ಅದು ಅಪಾಯಕಾರಿಯಾಗಿ ಒಬ್ಬ ಲೇಖಕನಿಗೆ ಕಾಣುತ್ತೆ. ಅಂದರೆ ಈಗಾಗಲೇ ಒಂದು ಧಾರ್ಮಿಕ ಕೌಟುಂಬಿಕ ಸ್ಥಗಿತಕ್ಕಿಂತಲೂ ಕೂಡ ನಮ್ಮ ಮೇಲೆ ಆಗ್ತಿರೋ ಆಕ್ರಮಣ ಬಹಳ ಮುಖ್ಯ ಅಂತ ಅನಿಸುವಂಥದ್ದು ಈ ಕಾಲಘಟ್ಟದ ಈ ಲೇಖಕನಿಗೆ. ಹಾಗಾಗಿ ನೀವು ಗಮನಿಸಿರ್ಬೋದು, ಕಾಲಕಾಲಕ್ಕೆ ನಮ್ಮ ರಾಜಕೀಯ ಪ್ರಜೆಗಳು, ರಾಜಕೀಯವಾದಂಥ ಒತ್ತಡಗಳು ನಮ್ಮ ಬರವಣಿಗೆ ಶೈಲಿಯನ್ನು ಮತ್ತು ಕಂಟೆಂಟನ್ನು ಹೇಗೆ ಬದಲಾಯಿಸ್ತವೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಅಂಥದ್ದೊಂದು ಸಿಚುವೇಶನ್ ಕಾಣ್ತೀನಿ. ಒಂದು ಅರ್ಧ ಗಂಟೆ ಇರ್ತೈತಿ, ಬಂದವ್ರನ್ನೆಲ್ಲರೂ ಕರೆದು ಎಲ್ಲಿಂದ ಹಂಗೆಲ್ಲ ಮಾತಾಡಲ್ಲ. ನಾನು ಮೈಸೂರಿನಾಗಿದ್ದೀನಿ, ಸ್ಮಾರ್ಟ್ ಆಗಿದ್ದೀನಿ. ನಿಮ್ಗೆಲ್ರಿಗೂ ಸ್ವಾಗತ. ಕಳೆದ ತಿಂಗಳು ಬಶೀರ್ ಅವ್ರ ಭೇಟಿಯಾದಾಗ ಪುಸ್ತಕ ತರೋದ್ರ ಬಗ್ಗೆ ಚರ್ಚೆ ಆಯಿತು. ಈ ಅವರ ಸಹೋದ್ಯೋಗಿ ಇನ್ನೂ 2-3 ಪುಸ್ತಕ ಇದ್ದವರು ಈ ಬಾಕಿ ಒಟ್ಟಿಗೆ ತರೋದಂದ್ರೆ ಇಲ್ಲ ಮೊದಲು ಇದು ತಂದುಬಿಡೋಣ ಅಂದರು. ಇದು ತಡ ಆಗತ್ತೆ ಅಂತ ನನಗೆ ಅವ್ರಿಗೂ ಭಯ ಇತ್ತು. ಅವ್ರ ಸಹೋದ್ಯೋಗದಲ್ಲಿ ಹಿರಿಯರು ಯಾರಾದ್ರು? ಚಂದ್ರಕಲಾ ನಂದಾವರ್ ಮೇಡಮ್ ಅವರು ಅಧ್ಯಕ್ಷತೆ ವಹಿಸ್ತಿದ್ದಾರೆ, ಅವರಿಗೆ ಸ್ವಾಗತ. ಈ ಕೃತಿಯನ್ನು ಕುರಿತು ಮಾತಾಡಲಿಕ್ಕೆ ವಾಸುದೇವ್ ಬೆಳ್ಳೆಯವರು ಬಂದಿದ್ದಾರೆ, ಅವರಿಗೆ ಸ್ವಾಗತ. ಬಹಳ ಮುಖ್ಯವಾಗಿ ಕೃತಿಕಾರರಾದ ಬಶೀರ್ ಅವರಿಗೆ ಸ್ವಾಗತ. ಮತ್ತು ಅಲ್ಲಿ ಹಿರಿಯ ಲೇಖಕಿ ಕೇವಲ 76 ವಯಸ್ಸಿನ ಇಂದಿರಾ ಹೆಗಡೆ ಅವರಿದ್ದಾರೆ, ಸುರತ್ಕಲ್ದಿಂದ ಭಾಳ ಕಷ್ಟಪಟ್ಟು ಬಂದಿದ್ದಾರೆ. ಹಾಗೆಯೇ ಕಾರ್ಕಳದಿಂದ ಜ್ಯೋತಿ ಗುರುಪ್ರಸಾದ್ ಅವರು ಬಂದಿದ್ದಾರೆ. ಆಮೇಲೆ ಕೊಡಗಿಲಿಂದ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ. ಭಾಳ ಮಂದಿ ಹೆಸರು ಗೊತ್ತಿಲ್ಲ ಅಂದ ತಕ್ಷಣವೇ ನಮ್ಮ ಹೆಸರು ಹೇಳಿಲ್ಲ ಅಂತ ಅವ್ರಿಗೆ ದೊಡ್ಡ ಜಗಳಾಗತ್ತೆ. ಇಲ್ಲಿ ಆಕಾಶವಾಣಿಯ ಅನುಬೆಳೆ ಅಲ್ವಾ, ಕರೆಕ್ಟ್ ನನ್ನ ಹೆಸರು ಇವ್ರದ್ದು. ಹಾಗಾಗಿ ಭಾಳ ಮಂದಿ ಹೆಸರು ಹೇಳಿಲ್ಲ ಅನ್ನೋ ಕಾರಣಕ್ಕಾಗಿ ಬೇಜಾರು ಮಾಡ್ಕೋಬೇಡಿ. ಉಳಿದದ್ದನ್ನು ಬಶೀರ್ ಅವರು ತಮ್ಮ ಮಾತುಗಳಲ್ಲಿ ಯಾರ್ಯಾರು ಬಿಟ್ಟೋಗೈತೆ ಅವ್ರು ಹೇಳ್ತಾರೆ. ಇಷ್ಟು ಸಾಕು. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಈ ಸುಡು ಬಿಸಿಲಲ್ಲಿ ನೀವೆಲ್ಲರೂ ಬಂದಿದ್ದೀರಿ, ಚಹಾ ಕುಡಿದಿದ್ದೀರಿ, ಸುಡು ಚಹಾ. ಎಲ್ಲೆಲ್ಲಿ ನಾನು ಭಾಳ ದಿನ ಆಗಿತ್ತು ಈ ಮಂಗಳೂರಿನ 4 ವರ್ಷ ಇಲ್ಲಿ ಪ್ರಜಾವಾಣಿ ಕೆಲಸ ಮಾಡುವ ವರದಿಗಾರನ ಕೆಲಸ ಮಾಡುವಾಗ ಬೆಂಗಳೂರಿನಲ್ಲಿಂದ ಬಂದಿದ್ದೆ. ದೇಹದಲ್ಲಿ ನೀರು ಎಲ್ಲೆಲ್ಲಿ ಹರಿತೈತೆ ಅಂತ ಗೊತ್ತಾಗಿದ್ದೆ ಈ ಮಂಗಳೂರಿಗೆ ಬಂದ ಮೇಲೆ. ಅದು ಇವತ್ತು ಮತ್ತೆ ಅನುಭವ ಆಯ್ತು. ಟಾವೆಲ್ ಸಾಲಿಲ್ಲ, ಟರ್ಕಿ ಟಾವೆಲ್ ತರಬೇಕಿತ್ತು ಅನಿಸ್ತು. ಸ್ವಾಗತ ಭಾಷಣ ಅಂತ ಹೇಳ್ದೇನೆ ಬಹಳ ಶ್ರೀಮದ್ ಗಂಭೀರವಾಗಿ ಮಾತಾಡ್ಬೋದು, ಬೇಡ. ನಿಮ್ಮನ್ನು ಸ್ವಲ್ಪ ಈ ನಿಮ್ಮ ಕರಾವಳಿಯವ್ರು ನಗಿಸೋದು ಭಾಳ ದೊಡ್ಡ ಸವಾಲು. ನನಗೆ ಗೊತ್ತೈತಿ ನೀವು ಎಷ್ಟು ಲೆಕ್ಕಾಚಾರ ಚೌಕಾಶಿ ಮಂದಿ ಅಂತ. ಬೇಡ ನೋಡಿ, ಕೆಲವರಾದರೂ ಮನಸ್ಸು ಬಿಚ್ಚಿ ನಗಬೇಕಲ್ರಿ. ನೀವು ಉತ್ತರ ಕರ್ನಾಟಕದವ್ರನ್ನ ನೋಡಿ, ಯಾವುದೇ ಚೌಕಾಶಿ ಇರೋದಿಲ್ಲ, ಪಳ್ಳ ಅಂತ ನಗ್ತಾರ. ಸಾಕು. ನೀವು 4 ವರ್ಷ ಇಲ್ಲಿದ್ದ ಅನುಭವ ಇದೆ, ಅದು 20 ವರ್ಷದ ಹಿಂದೆ. ಈಗಲೂ ಭಾಳ ಮಂದಿ ಬದಲಾಗೋದಿಲ್ಲ. ನೀವು ಬದಲಾಗೋದನ್ನ ಎದಕ್ಕೆ ಆಗಬೇಕು ಅಂತ ಇರ್ತಾರೆ. ಇರಲಿ. ನೀವು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿರೋ ಪ್ರತಿಯೊಬ್ಬರಿಗೂ ಸ್ವಾಗತಿಸ್ತಾ, ವೇದಿಕೆ ಮೇಲಿರೋರನ್ನ ಅವ್ರು ಪರಿಚಯ ಮಾಡಿಕೊಡ್ತಾ, ನಾನು ಆ ಥರದ್ದು ಯಾವುದೇ ಕೆಲಸ ಮಾಡಲ್ಲ. ಶಿವಸುಂದರ್ ಅವ್ರನ್ನ ಮಾತಾಡಿಸೋ ಪರಿಚಯ ಮಾಡಿಕೊಡೋದಾಗಲಿ, ಚಂದ್ರಕಲಾ ಹಿರಿಯ ಲೇಖಕಿ ಅವ್ರನ್ನ ಪರಿಚಯ ಮಾಡಿಕೊಡೋದಾಗಲಿ ಮಾಡಲ್ಲ. ಇವರು ಒಂದು ಪ್ರೀತಿ ಒತ್ತಾಯ ಅಂದರೆ ಬಶೀರ್ ಅವ್ರದ್ದು ಉಳಿದ ಪುಸ್ತಕಗಳು ಬೇಗ ಪ್ರಕಟ ಆಗಲಿ, ಅದು ನಮ್ಮ ಪ್ರಕಾಶನದಿಂದ ಅಂತ ಪ್ರೀತಿಯಿಂದ ಒತ್ತಾಯಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಕಳ್ಳರಿಗೆ ಹೆದರಿ ಮುಂಬಾಗಿಲು ಮುಚ್ಚಿಟ್ಟೆ, ಕಳ್ಳರಿಗೆ ಹೆದರಿ ಮುಂಬಾಗಿಲು ಬಚ್ಚಿಟ್ಟೆ. ಆದರೆ ದುರಾದೃಷ್ಟ ನೋಡಿ, ಒಳ ಬರಬೇಕಾದ ನನ್ನವರೆಲ್ಲ ಮುಚ್ಚಿದ ಬಾಗಿಲು ನೋಡಿ ಹಾಗೆಯೇ ಮರಳಿದರು. ಒಳ ಬರಬೇಕಾಗಿದ್ದ ನನ್ನವರೆಲ್ಲ ಮುಚ್ಚಿದ ಬಾಗಿಲು ನೋಡಿ ಹಾಗೆಯೇ ಮರಳಿದರು.
ಕಳ್ಳನೋ ಹಿತ್ತಲಿನಿಂದ ಕನ್ನ ಕೊರೆದು ನನ್ನ ಮನೆಯನ್ನು ದೋಚಿ ಹೋಗಿದ್ದಾನೆ. ಇಂದು ಈ ನೆಲದ ತಳಮಳಗಳನ್ನು ತಮ್ಮದೇ ಆದ ಶೈಲಿ, ತಮ್ಮದೇ ಆದ ಭಾಷೆ, ತಮ್ಮದೇ ಆದ ಶಕ್ತಿಯೊಂದಿಗೆ ಮುಂದಿಡುತ್ತಿರುವವರು ಮತ್ತು ಅಂತಹ ಕೆಟ್ಟ ವಿಚಾರಧಾರೆಗಳ ವಿರುದ್ಧ ಹೋರಾಡುತ್ತಿರುವಂತಹ ಓರ್ವ ಹಿರಿಯ ವ್ಯಕ್ತಿ ಎಂದು ನಾನು ಭಾವಿಸುತ್ತಿದ್ದೇನೆ. ಅವರು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ BM ಬಶೀರ್ರವರ ಈ ಒಂದು ಕೃತಿ ಏನಿದೆ ಅಗ್ನಿಪಥ, ಇದನ್ನು ಬಿಡುಗಡೆಗೊಳಿಸಬೇಕಾಗಿ ನಾನು ಕೇಳಿಕೊಳ್ತಿದ್ದೆ.